ಬೆಳಗ್ಗೆ 7 ಗಂಟೆ ಆಗಿತ್ತು ದೋಸ್ತ. ಇವಾಗ ಬಿಸಿಲು ಬಿಳಿಯತ್ತೈತಿ. ಸೊ ಮಾರ್ಚ್ ಮಿಡ್ದಾಗಿದ್ದೆವು. ಬೆಂಕಿ ಬಿಸಿಲೈತಿ. ಎಲ್ ನೀನೋ ಎಫೆಕ್ಟ್ದಿಂದ ಈ ವರ್ಷ ಮಳೆಗಾಲ ಕೂಡ ಅಷ್ಟಕ್ಕಷ್ಟ ಆಗುವಂಥ ಸಾಧ್ಯತೆಗಳು ಇದಾವು ಅಂತಂದು ಪೇಪರ್ದಾಗೆಲ್ಲ ಕೊಡತ್ತಾರು. ಯಾರಿಗೆ ಗೊತ್ತಾ, ಹಂಗೆ ಆಯಿತು ಅಂದ್ರೆ ಭಾಳ ದೊಡ್ಡ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾವು. ಹಂಗೆ ಆಗದಿರಲಿ ಅಂತನ ದೇವ್ರ ಹತ್ರ ಬೇಡ್ಕೊಂಡು ನಾವು. ಬಟ್ ಏನಂದ್ರೆ ದೋಸ್ತ, ಇಂಥ ಆಗೋ ಸಂಭಾವನೆಗಳು ಇದಾವು ಅಂತ ನಮ್ಗೆ ಎಲ್ಲರಿಗೂ ಗೊತ್ತಿತ್ತಂದ್ರೆ ರೈನ್ ಫಾಲ್ ಕಡಿಮೆ ಆಗೋ ಚಾನ್ಸಸ್ ಐತಿ, ಮಳೆಗಾಲ ಕಡಿಮೆ ಆಗೋ ಚಾನ್ಸಸ್ ಐತಿ ಅಂದ್ರೆ ನಮ್ಮ ಮುಂದೆ ದೊಡ್ಡ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾವು. ಹಂಗಿದ್ಮೇಲೆ ನಾವು ಹಾಕುವಂಥ ಬೆಳೆಗಳು ಏನು ನಾವು ಆ್ಯಸ್ ಯೂಶಲಿ ಮಾಡ್ತೇವೆ ನೋಡು, ಆ ಬೆಳೆಗಳು ಅಷ್ಟೊಂದು ಎಫೆಕ್ಟಿವ್ ಆಗಿ ಬರಂಗಿಲ್ಲ, ಅಷ್ಟೊಂದು ಚಲೋಂಗಿ ಬರಂಗಿಲ್ಲ, ಅಷ್ಟೊಂದು ಇಳುವರಿ ನಮಗೆ ಕೊಟ್ಟು ಹೋಗಂಗಿಲ್ಲ. ಸೊ ಈ ವರ್ಷದ ಇನ್ಕಮ್ ಡೌನ್ ಆಗ್ತೈತಿ. ಇವೆಲ್ಲ ವಿಚಾರಗಳು ಒಬ್ಬ ರೈತನ ಮೈಂಡ್ನ್ಯಾಗ ಬರೋದ ಬಹಳಷ್ಟು ಸಹಜವಾಗಿದ್ದಿರ್ತಾವೆ. ಸೊ ಅದಕ್ಕೋಸ್ಕರನ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಂತನ ನಾ ಈ ಒಂದು ವಿಡಿಯೋ ತೊಗೊಂಬಂದೇನು. ಏನಂದ್ರೆ, ಕಡಿಮೆ ನೀರಿನಾಗ ಕಡಿಮೆ ಮಳೆ ಇದ್ರೂ ಕೂಡ ಬರುವಂಥ ಬೆಳೆಗಳು ಯಾವ ಟಾಪ್ 5 ಬೆಳೆಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಾಗ ಡಿಸ್ಕಷನ್ ಮಾಡೋನು. ಸೊ ಮೊದಲನೇ ಕ್ರಾಪ ದೋಸ್ತ ಪರ್ಲ್ ಮಿಲ್ಲೆಟ್ ಅಂತ ಕರಿತೇವೆ. ಇದೇನಪ್ಪ ಅಂತಂದು ಕೇಳಕ್ಕೆ ಹೋಗ್ಬೇಡ್ರಿ, ಸಿಂಪಲಾಗಿ ಕನ್ನಡದಾಗ ನಾವು ಸಜ್ಜೆ ಅಂತ ಕರಿತೇವೆ. ಸಜ್ಜಿನ ಕಡಿಮೆ ಮಳೆ ಎಲ್ಲಿ ಬೀಳ್ತಿದ್ದು ನೋಡು, ಅಲ್ಲಿ ಭಾಳಷ್ಟು ರೈತರ ಬೆಳಿತಾರು. ನಮ್ಮ ಕಲಬುರ್ಗಿ ಸೈಡೆಲ್ಲ ನೀವು ನೋಡ್ಬೋದು, ಈ ಸಜ್ಜಿನೆಲ್ಲ ಬೆಳಿತಾರು. ಆಲ್ಮೋಸ್ಟ್ ಒಂದು 250 mm ಹಿಡಿದು 400 mm ತನಕನೂ ಮಳೆ ಬಿದ್ರೂ ಸಾಕಿದಕ್ಕೆ. ಸೊ ಜಬರ್ದಸ್ತಾಗಿ ಬೆಳೆ ಬರ್ತೈತಿ. ಮತ್ತು ಇದು ಸಜ್ಜಿ ಬೆಳೆ ಒಂದು 3 ತಿಂಗಳು ಬೆಳೆ. ಸೊ ನೀವು 3 ತಿಂಗಳದಾಗ ಇದನ್ನ ಹಾರ್ವೆಸ್ಟ್ ಮಾಡ್ಕೋಬೋದು. ಸೊ ಅಷ್ಟು ಸ್ಪೀಡಾಗಿ ಗ್ರೋತ್ ಆಗಿ ಬರ್ತೈತಿ ಬೆಳೆಯದ. ಪರ್ ಇಯರ್ ನೀವು ನೋಡೋದೈತಂದ್ರೆ ನೀವು ಮಿನಿಮಮ್ ಒಂದು 30,000ದಿಂದ ಹಿಡಿದ 50,000 ತನಕ ಇನ್ಕಮ್ ಬರುವಷ್ಟು ನಿಮ್ಗೆ ಸಜ್ಜಿ ಕೊಟ್ಟು ಹೋಗ್ತೈತಿ ಪ್ರತಿ ಎಕರ್ಗೆ. ಸಜ್ಜಿನ ನೀವು ಕನ್ಸಿಡರ್ ಮಾಡ್ಬೋದು. ಕಡಿಮೆ ನೀರಿದ್ರೂ ಸಾಕು, ಜಬರ್ದಸ್ತಾಗಿ ಬೆಳ್ತೈತಿ. ಮೇವಾಗಿನೂ ಯೂಸ್ ಮಾಡ್ಕೋಬೋದು. ಸೆಕೆಂಡ್ ಬೆಳೆ ಅಂದ್ರೆ ಈ ಸೂರ್ಯಕಾಂತಿ ಹೂವು, ಸನ್ಫ್ಲವರ, ಆಯಿಲ್ ಕಂಟೆಂಟ್ ಇರುವಂಥ ಈ ಬೀಜಗಳು. ಆಯಿಲ್ಗಂತೂ ಮಾರ್ಕೆಟ್ದಾಗ ಹೆವಿ ಡಿಮ್ಯಾಂಡ್ ಐತಿ. ಮತ್ತು ಕಡಿಮೆ ಮಳೆದಾಗೂ ಕೂಡ ನಿಮ್ಗೆ ಜಬರ್ದಸ್ತಾಗಿ ಬೆಳೆ ಬರ್ತೈತಿ. 350ದಿಂದ ಹಿಡಿದು 500 mm ತಕ್ಕ ಮಳೆ ಏನಾದರೂ ಬಿದ್ದರೂ ಕೂಡ ಸೂರ್ಯಕಾಂತಿ ಹೂವು ಜಬರ್ದಸ್ತಾಗಿ ಬರ್ತೈತಿ. ಹಾಗೆಲ್ಲರೂ ನೀವೆಲ್ಲರೂ ಚಲೋ ತಂಗಿ ಬೆಳೆಸಿರಿ ಅಂದ್ರೆ ಪ್ರತಿ ವರ್ಷ ನಿಮ್ಗೆ ಮಿನಿಮಮ್ ಒಂದು 50-60 ಸಾವಿರದಿಂದ ಸ್ಟಾರ್ಟ್ ಆಗಿ 1 ಲಕ್ಷ ತನಕನೂ ಇನ್ಕಮ್ ಕೊಟ್ಟು ಹೋಗುವಂಥ ಬೆಳೆ ಇದೆ. ಸೊ ಮಳೆ ಕಡಿಮೆ ಇದ್ರೂ ಕೂಡ ಬೆಳೆ ಜಬರ್ದಸ್ತ್ ಬರ್ತೈತಿ. ರೇಟ್ ಅಂತೂ ಜಬರ್ದಸ್ತ್ ಐತಿ. ಆಯಿಲ್ಗಂತೂ ನಿಮ್ಗೆ ಗೊತ್ತೇ ಐತಿ, ಮಿಕ್ಸ್ ಮಾಡಿ ಕೆಮಿಕಲೆಲ್ಲ ತಿನ್ನತ್ತೇವು. ನೀವೇನಾದರೂ ಬೆಳಿತಿದ್ರಂದ್ರೆ ಒಂದು ಸ್ವಲ್ಪ ನಿಮ್ಮ ಮನೆಗೆ ತೆಗೆದಿಟ್ಕೊರಿ, ಹೆಲ್ದಿಯಾಗಿರ್ತೀರಿ. ಇಲ್ಲೈತಂದ್ರೆ ಅಲ್ಲಿಂದ ಬಂದಿದ್ದು ರೊಕ್ಕ ಎಲ್ಲ ಡಾಕ್ಟರ್ ಕೂಡ ಹತ್ತೈತಿ. ಮೂರನೇ ಬೆಳೆ ದೋಸ್ತ ಕ್ಯಾಸ್ಟರ್ ಅಂತ ಕರಿತೇವೆ. ಕನ್ನಡದಾಗ ಹರಳೆಣ್ಣೆ ಅಂತ ಅಂತಾರು. ಮಾರ್ಕೆಟ್ದಾಗ ಹೆವಿ ಡಿಮ್ಯಾಂಡ. ಮಿನಿಮಮ್ 200 mm ರೈನ್ಫಾಲ್ ಆದರೂ ಕೂಡ ಈ ಬೆಳೆ ಜಬರ್ದಸ್ತಾಗಿ ಬರ್ತೈತಿ. ಮತ್ತು ಮಾರ್ಕೆಟ್ದಾಗಂತೂ ಡಿಮ್ಯಾಂಡ್ ಹೆಚ್ಚೈತಿ. ನೀವು ಇದನ್ನ ಇಂಡಸ್ಟ್ರಿಯಲ್ ಎಕ್ಸ್ಪೋರ್ಟ್ಗೆ ಭಾಳಷ್ಟು ರೈತರ ಯೂಸ್ ಮಾಡ್ತಾರೆ, ಭಾಳಷ್ಟು ಕಂಪ್ನಿಗಳು ಯೂಸ್ ಮಾಡ್ತಾವೆ. ಸೊ ಹಂಗೆಲ್ಲರೂ ನೀವು ನೋಡೋದೈತಂದ್ರೆ ಇನ್ಕಮು ಚಲೋ ಬರ್ತೈತಿ. ಎಂಥದ್ದು ವೆದರ್ ಕಂಡೀಷನ್ ಇರಲಿ, ಹರಳೆಣ್ಣೆ ಏನು ಬೆಳೆ ಐತೆ ನೋಡು ಜಬರ್ದಸ್ತಾಗಿ ಬರ್ತೈತಿ. ನೀವೇನಾದರೂ ಇನ್ಕಮ್ ಬಗ್ಗೆ ಮಾತಾಡೋದೈತಂದ್ರೆ ಮಿನಿಮಮ್ ನಿಮ್ಗೆ 80,000ದಿಂದ ಹಿಡಿದು 1 ಲಕ್ಷ ತನಕ ಇನ್ಕಮ್ ಕೊಟ್ಟು ಹೋಗುವಂಥ ಬೆಳೆ ಇದೆ. ಸೊ ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಒಂದು ವೇಳೆ ಕಡಿಮೆ ರೈನ್ಫಾಲ್ ಆಗ್ತೈತೆ ಅಂತ. ಎಷ್ಟು ಕಡಿಮೆ ಮಳೆ ಬಿದ್ದರೂ ಕೂಡ ಜಬರ್ದಸ್ತಾಗಿ ಬರ್ತೈತಿ. ಮತ್ತು ಕೋಟಿ ಕೊಟ್ಟು ಹೋಗುವಂಥ ಬೆಳೆ ಇದೆ. ಯಾವುದಂದ್ರೆ ದಾಳಿಂಬೆ ಬೆಳೆ. ಆಲ್ಮೋಸ್ಟ್ ನೀವು ಭಾಳಷ್ಟು ವಿಡಿಯೋಗಳು ನೋಡಿರ್ಬೋದು. ಎಷ್ಟೋ ಲಕ್ಷಗಟ್ಟಲೆ ರೈತರ ಇಲ್ಲಿಂದ ಅರ್ನ್ ಮಾಡತ್ತಾರು. ಮಳೆ ಕಡಿಮೆ ಬಿದ್ರೂ ಪರವಾಗಿಲ್ಲ, ಒಂದು 300 mm ಹಿಡಿದು 600 mm ತನಕ ನೀವೇನಾದರೂ ಮಳೆ ಬಿದ್ರೂ ಕೂಡ ಈ ಗಿಡಗಳು ಸರ್ವೈವ್ ಮಾಡ್ತಾವೆ. ಮತ್ತು ನೀವೆಲ್ಲೇ ಹತ್ರ ಕೇರ್ ಚಲೋ ಹಂಗೆ ಮಾಡಿದ್ರೆ ಅಂದ್ರೆ ನಿಮಗೆ ಇಲ್ಲೂ ಕೂಡ ಚಲೋ ತಂಗಿ ಕೊಟ್ಟು ಹೋಗ್ತಾವೆ. ದಾಳಿಂಬೆ ಬಗ್ಗೆ ಮಾರ್ಕೆಟ್ ಬಗ್ಗೆದಾಗಂತೂ ಹೇಳೋ ಅವಶ್ಯಕತೆ ಇಲ್ಲ. ಮಾರ್ಕೆಟ್ದಾಗ ಕಂಟಿನ್ಯೂಯಸ್ ಇದ್ರದ ಡಿಮ್ಯಾಂಡ್ ಇದ್ದಿರ್ತೈತಿ. ನಿಮ್ಮ ಹತ್ರ ಭಾಳ ಚಲೋ ಕ್ವಾಲಿಟಿ ದಾಳಿಂಬೆ ಹಣ್ಣುಗಳು ಇದಾವೆ ಅಂತ ನೋಡುತ್ತೆ ಅಂದರೆ ನೀವು ಅದನ್ನು ಎಕ್ಸ್ಪೋರ್ಟು ಮಾಡ್ಬೋದು. ಅವಾಗಂತೂ ಜಬರ್ದಸ್ತ್ ನಿಮ್ಗೆ ಇನ್ಕಮ್ ಸಿಗ್ತೈತಿ. ಸೊ ದೋಸ್ತ ಇದಿಷ್ಟಿತ್ತು ಕಡಿಮೆ ಮಳೆದಾಗ ಜಬರ್ದಸ್ತ್ ಬರುವಂಥ ಬೆಳೆಗಳು ಯಾವ, ಮತ್ತು ಭಾಳಷ್ಟು ಈಲ್ಡ್ ಕೊಡ್ತಾವೆ. ಈಲ್ಡ್ ಬಂತಂದ್ರೆ ಇನ್ಕಮು ಬರುವಂಥ ಬೆಳೆಗಳ ಬಗ್ಗೆ ನಾವು ಮಾತಾಡಿದೆವು. ಇದ್ರಾಗ ಆಲ್ರೆಡಿ ನೀವು ಯಾವ ಬೆಳೆಗಳನ್ನು ಬೆಳಿತಿದ್ರಿ ಅಂದ್ರೆ ಕಮೆಂಟ್ದಾಗ ಹೇಳ್ರಿ. ಆಲ್ರೆಡಿ ನಾವು ಬೆಳಿತೇವೆ, ಇದರ ಇನ್ಕಮು ಎಷ್ಟು ಬರ್ತಿದೆ ಅನ್ನೋದ ಕಮೆಂಟ್ದಾಗ ಹೇಳ್ರಿ. ಯಾರಿಗೆ ಗೊತ್ತಾ, ನಿಮ್ಮ ಒಂದು ಆ ಕಮೆಂಟ ಭಾಳಷ್ಟು ರೈತರಿಗೆ ಹೆಲ್ಪ್ ಮಾಡ್ತೈತಿ. ಯಾಕಂದರೆ ಆ್ಯಕ್ಚುಯಲ್ ಡೇಟಾ ಅವ್ರಿಗೆ ಗೊತ್ತಾಗ್ತೈತಿ. ಇಷ್ಟು ಎಕರೆದಾಗ ಇಷ್ಟು ಇನ್ಕಮ್ ಬಂದಿತ್ತು ಅಂತಂದ. ಇಲ್ಲಿ ತನಕ ಈ ವಿಡಿಯೋ ನೋಡಿದಿರಂದ್ರೆ ಸಪೋಸ್ ನಿಮ್ಗೆ ಎಲ್ಲಾರ ಚಲೋ ಅನಿಸಿತ್ತಂದ್ರೆ ಈ ವಿಡಿಯೋ ಮತ್ತೆ ಯಾರ ಜೊತೆಗೆ ಬೇಕಾದವ್ರ ಜೊತೆಗೆ ಶೇರ್ ಮಾಡ್ಬೇಕಂದ್ರೆ ಪ್ಲೀಸ್ ಶೇರ್ ಮಾಡಿರಿ. ಇನ್ನು ತನಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊ. ಸಿಗ್ದಾನು ಮುಂದಿನ ವಿಡಿಯೋದಾಗ ಇಂಥದ್ದು ಯೂಸ್ಫುಲ್ ಕಂಟೆಂಟ್ ನಿಮಗಾಗಿ ನಾನು ತೊಗೊಂಡು ಬರ್ತಿರ್ತೇನೆ. ಸೊ ನಮಸ್ತೆ.